ಈ ಸುದ್ದಿಯನ್ನು ಹೇಳೋದಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. ಮಾಧ್ಯಮ ಕೇವಲ ಟಿ ಆರ್ ಪಿಯಿಂದ ಹೋಗ್ತೀರಿ ಅವ್ರನ್ನ ತಗೊಂಬರ್ತೀರಿ. ನಮಗೆ ಇವತ್ತು ಕೂಡ ಟಿ ಆರ್ ಪಿ ಬರುವಂಥ ಸುದ್ದಿಗಳಿದೆ. ಆದರೆ ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್, ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಧ್ವನಿ ಯಾವ ರೀತಿ ಎತ್ತುತ್ತೇವೆ ಅಂತಂದರೆ, ಆ ಧ್ವನಿ ವಿಧಾನಸೌಧಕ್ಕೆ ಕೇಳಿಸ್ಬೇಕು. ಒಂದು ದಲಿತ ಕುಟುಂಬ ಸರ್, 15 ವರ್ಷದಿಂದ ಪಾಪ ದೊಡ್ಡಮ್ಮ ಅಂತ ಒಂದು ತಾಯಿ, 80 ವರ್ಷ, ಅವರ ಮಗಳ ಹೆಸರು ಚಿಕ್ಕಮ್ಮ ಅಂತ. ಓಕೆ, ಗಂಡ ತೀರ್ಕೊಂಡ್ಬಿಡ್ತಾರೆ, 38 ವರ್ಷ ಅವರಿಗೆ. ಹಾಗೆಯೇ ಒಂದು ರೀತಿಯಲ್ಲಿ ಏನು ಸ್ವಲ್ಪ ಅವರ ಮನಸ್ಥಿತಿ ಸರಿ ಇರೋದಿಲ್ಲ. ಅವರಿಗಿಬ್ಬರು ಮಕ್ಕಳು. ಆದರೆ ಒಬ್ಬರಿಗೂ ವೃದ್ಧಾಪ್ಯ ವೇತನ ಇಲ್ಲ, ಮಾಶಾಸನ ಇಲ್ಲ, ಆಮೇಲೆ ನಾವು ಸರ್ಕಾರಗಳು ಫ್ರೀ ಯಾವುದೂ ಇಲ್ಲ. ಯಾಕೆ ಯಾರೂ ನೋಡಿಲ್ವಾ? ನಮ್ಮ ಪ್ರಶ್ನೆ ಏನಾಗಿತ್ತು, ರಾಜಕಾರಣಿಗಳ ಹಿಂದೆಯಿಂದ ನೀವು ಬರ್ತೀರಲ್ವಾ, ಎಲ್ಲೂ ಹೋದ್ರಿ? ಆಮೇಲೆ ದಲಿತ ಸಂಘರ್ಷ ಸಮಿತಿ, ದಲಿತ ಸಮುದಾಯ ಇದೆಲ್ಲ ಇದೆಯಲ್ವಾ? 36 MLA ಇದ್ದೀರಲ್ವಾ? 51 ಒಟ್ಟಾರೆ SC STಗಳೆಲ್ಲ ಸೇರಿ 51 ಜನ ಇದ್ದೀರಲ್ವಾ? ನೀವು ಯಾವತ್ತಾದ್ರೂ ಇದರ ಬಗ್ಗೆ ಮಾತಾಡಿದರೆ ಇವತ್ತು ನಮಗೆ ಹೆಮ್ಮೆ ಇದೆ ಸರ್, ಖುಷಿ ಇದೆ. ಆಮೇಲೆ ಇವತ್ತು ನಾನು ಎಷ್ಟೇ ಬಿಲ್ಡಪ್ ಕೊಡಲಿ ಸರ್, ಎಷ್ಟೇ ಬಿಲ್ಡಪ್ ಕೊಡಲಿ, ಆ ಬಿಲ್ಡಪ್ ಕೊಡುವಂಥದ್ದೇ ಸುದ್ದಿ ಆಗಿದೆ. ಬಿಲ್ಡಪ್ ಕೊಡುವಂಥ ರೀತಿಯಲ್ಲೇ ಸುದ್ದಿ ಆಗಿದೆ. ನೀವು ನೋಡಬೇಕು. ನಮಗಿವತ್ತು ಬಹಳ ಹೆಮ್ಮೆ ಇದೆ. ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಮಾಧ್ಯಮ ಇತಿಹಾಸದಲ್ಲೇ ರಿಪಬ್ಲಿಕ್ ಕನ್ನಡ ಹವಾ, ಹಿಂದೆಂದೂ ಕಾಣದ ಸೂಪರ್ 3 ಮಹಾ ಇಂಪ್ಯಾಕ್ಟ್. ಮಾಧ್ಯಮ ಇತಿಹಾಸದಲ್ಲೇ ರಿಪಬ್ಲಿಕ್ ಕನ್ನಡ ಮಹಾ ಹವಾ, ಹಿಂದೆಂದೂ ಕಾಣದ ಸೂಪರ್ 3 ಮಹಾ ಇಂಪ್ಯಾಕ್ಟ್. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ದೊಡ್ಡರಾಂಪುರದಲ್ಲಿ ದೊಡ್ಡದೊಂದು ಪವಾಡ ನಡೆದೋಯ್ತು. ನಮ್ಮ ಸುದ್ದಿಗೆ ಇಡೀ ಸರ್ಕಾರವೇ ಮೊಕ್ಕಾಂ ಹೂಡಿದೆ. ಮೊಕ್ಕಾಂ ಎಲ್ಲ ಒಬ್ರಿಬ್ರಲ್ಲ ಬಂದಿದ್ದು. ಬಹುಶಃ ಅವರ ಜೀವಮಾನದಲ್ಲಿ ಅಷ್ಟು ಜನ ಆ ಮನೆಯೊಳಗೆ ಬಂದಿರಲಿಕ್ಕಿಲ್ಲ. ದೊಡ್ಡರಾಂಪುರದಲ್ಲಿ ಸರ್ಕಾರವೇ ಮೊಕ್ಕಾಂ ಹೂಡಿದೆ. ಸೂಪರ್ 3 ಎಂಟ್ರಿಯಿಂದ ಬಡ ಕುಟುಂಬದ ಲೈಫೇ ಬದಲಾಗೋಗಿದೆ. ಲೈಫೇ ಬದಲಾಯಿತು ಸರ್, ಲೈಫೇ ಬದಲಾಯಿತು. ಸೂಪರ್ 3 ಅವರ ಪಾಲಿಗೆ ಯಾವ ರೀತಿ ಬಂದಿದೆ ಅಂತಂದರೆ, ನಮ್ಮನ್ನೆಲ್ಲ ಟ್ರೋಲ್ ಮಾಡೋರು ಇದನ್ನು ಕೂಡ ಸ್ವಲ್ಪ ಟ್ರೋಲ್ ಮಾಡಬೇಕು. ಆದ್ರೆ ನೀವು ಟ್ರೋಲ್ ಮಾಡ್ತೀರಿ, ಟ್ರೋಲ್ ಮಾಡೋದಿಲ್ಲ ಅಂತೇಳಿ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ನೋಡ್ತೀರಾ ಸ್ಟೋರಿ ಏನು ಅಂತೇಳಿ? ನೋಡ್ತೀರಾ? ನಿಮ್ಮ ಕಣ್ಣಾಲಿಗಳು ತೇವವಾಗತ್ತೆ, ನಿಮ್ಮ ಕಣ್ಣಾಲಿಗಳು ಖುಷಿಯಿಂದ ಆನಂದ ಬಾಷ್ಪ ಉಂಟಾಗತ್ತೆ. ಇದೆಲ್ಲ ಆಗಿರೋದು ನಿಮ್ಮ ಆಶೀರ್ವಾದದಿಂದ. ರಿಪಬ್ಲಿಕ್ ಕನ್ನಡವನ್ನು ನೀವು ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಂದರೆ ಅದು ಭಾಳ ಜೋರಾಗಿ ಆಗುತ್ತೆ ಅಂತ ಸಂಬಂಧಪಟ್ಟವರಿಗೆ ಗೊತ್ತಿದೆ. ಇಡೀ ವಿಧಾನಸೌಧ ನಡಗೋಗ್ಬಿಡ್ತು ನೆನ್ನೆ ಸ್ಟೋರಿಗೆ. ಬಿಟ್ರೆ ಬಿಲ್ಡಪ್ ಸಾಕು, ಸ್ಟೋರಿ ತೋರಿಸಿ. ಜೀವನ 15 ವರ್ಷದಿಂದ ಯಾವ ಒಲೆ ಹೊಚ್ಚಿದೆ ಸರ್ ಮನೆ. ಒಂದು ರೇಷನ್ ಕಾರ್ಡ್ ಇಲ್ಲ, ಒಂದು ಆಧಾರ್ ಕಾರ್ಡ್ ಇಲ್ಲ, ಮನೆ ಸೋರ್ತಿದೆ ಮಳೆ ಬಂದು. ನೋಡೋರು ದಿಕ್ಕಿಲ್ಲ. ಊರೊಳಗಾಗಿ ನಮಗೆ ಯಾವುದೇ ಜನಾಂಗದಾಗಲಿ ಅವರು ಇವರು ಅಂತ ಭೇದ ಭಾವ ಇಲ್ಲದೆ ಆ ಅಜ್ಜಿಗೆ ಇಷ್ಟ ಕೊಟ್ಟು ಸಾಕಿರೋ ಇಷ್ಟಿನ ಒಂದು ಬಾಕ್ಲಿಲ್ಲ ಮನೆಗೆ. ಮಳೆ ಬಂದರೆ ಸೋರತಕ್ಕೆಲ್ಲ ಇಕ್ಕೊಂಡು ಮನೆ ಬಿಟ್ಟು ಒದಿಯೋಕ್ಕಿಲ್ಲ ಸರ್ ಅವ್ರಿಗೆ. ತಂದೆ ನೀನೇ, ತಾಯಿ ನೀನೇ, ಎಲ್ಲ ಪ್ರತಿಯೊಂದು ಎಲ್ಲ ನೀವೇ. ನಮ್ಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ದಿನಾಂಕ 19/9/2024, ಸಮಯ ಮಧ್ಯಾಹ್ನ 12 ಗಂಟೆ. ದಿಕ್ಕಿಲ್ಲದಂತೆ ಇತ್ತು ಈ ಕುಟುಂಬ. ಎಸ್, ತುಮಕೂರಿನ ಶ್ರೀ ದೊಡ್ಡರಾಂಪುರದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ದೊಡ್ಡಮ್ಮನ ಮಗಳು ಚಿಕ್ಕಮ್ಮ, ಚಿಕ್ಕಮ್ಮನಿಗೆ 2 ಮಕ್ಕಳು. ಒಬ್ಬನ ಹೆಸರು ಮಲ್ಲಿಕಾರ್ಜುನ್, ಮತ್ತೊಬ್ಬನ ಹೆಸರು ನವೀನ್. ಮನೆಯ ನವೀನ್ ಮನೆಗೆ ಹೋಗಿ ಅವರು ಇವರು ಕೊಡೋ ಆಹಾರ ತಂದು ತಿಂತಾ ಇದ್ರು. ಕಳೆದ 15 ವರ್ಷದಿಂದ ಕೆಲವರಿಗೆ ಮಾನಸಿಕ ಆರೋಗ್ಯ ಕೆಟ್ಟಿದೆ. ನವೀನ್ಗೆ ಹಾಸ್ಟೆಲ್ ಸಿಕ್ಕಿದ್ರು ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ವಸತಿ ಶಾಲೆ ಮಿಸ್ ಆಗಿದೆ. ಒಲೆ ಇಲ್ಲ, ದುಡ್ಡು ಕಂಡಿಲ್ಲ, ಬೆಳಕನ್ನ ನೋಡಿಲ್ಲ, ದಿನಸಿ ಕೂಡ ಇಲ್ಲ. ಹಾಗಾದ್ರೆ ಸರ್ಕಾರದ ಯೋಜನೆಗಳು ಉಳ್ಳವರ ಪಾಲ, ಬಡವರಿಗೆ
ಯಾಕಿಲ್ಲ ಅಂತ ಫುಲ್ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಆ ಕುಟುಂಬಕ್ಕೊಂದು ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ ನಿಮ್ಮಿಂದ? ನನಗೆ ಆ ನವೀನ್ ಬಾಲಕ ಪಾಪ ಬೇರೆ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾನಲ್ಲ, ಯಾರು ಬರದಿದ್ರು ಕೂಡ ಈ ಕುಟುಂಬಕ್ಕೆ ವ್ಯವಸ್ಥೆ ಅಂತೂ ನಾವು ಮಾಡೇ ಮಾಡ್ತೀವಿ. ಏನ್ ಎಲ್ಲಾ ಪಕ್ಷಗಳು ಮೆಂಬರ್ಶಿಪ್ ಅಭಿಯಾನ ಮಾಡ್ತಾ ಇದ್ದೀರಿ? ಬಿಜೆಪಿ, ಕಾಂಗ್ರೆಸ್, JDS ಎಲ್ಲ ಇವ್ರ ಮೆಂಬರ್ಶಿಪ್ ಬೇಡವಾ? ಒಬ್ಬನೇ ಇರ್ಲಿಲ್ವ ಅಲ್ಲಿ? ಬಿಜೆಪಿ ಅವನು, ಕಾಂಗ್ರೆಸ್ ಅವನು, JDS ಅವನು. 6ನೇ ಕ್ಲಾಸಿನ ಮಗು ಭಿಕ್ಷೆ ಬೇಡಬೇಕಾ ಮನೆ ಮನೆಗೆ ಹೋಗ್ಬಿಟ್ಟು? ಈ ಸಮುದಾಯದ 51 MLAಗಳಿದ್ದಾರೆ. ನಾನು ಯಾವುದಂತ ಡೈರೆಕ್ಟ್ ಆಗಿ ಹೇಳಕ್ ಹೋಗೋದಿಲ್ಲ. ಶಶಿಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಮಂಜುನಾಥ್ PDO, ಏನ್ ಮಾಡ್ತಾ ಇದ್ರಿ PDO? ಕೆ ಪುರಂದರ್ ತಹಶೀಲ್ದಾರ್, ದೊಡ್ಡ ಸಿದ್ದಯ್ಯ EO, ಸಪ್ತಶ್ರೀ ಉಪ ತಹಶೀಲ್ದಾರ್ ತಿಪಟೂರು, ಮಂಟೇಸ್ವಾಮಿ ಜಂಟಿ ನಿರ್ದೇಶಕರು, ಚೇತನ್ ಕುಮಾರ್ ಉಪನಿರ್ದೇಶಕರು, ಕೃಷ್ಣಪ್ಪ, ಕಿರಣ್, ಡಾಕ್ಟರ್ ಯಶವಂತ್, ತಾಲೂಕು ಆರೋಗ್ಯಾಧಿಕಾರಿ ಚಿಕ್ಕನಾಯಕನಹಳ್ಳಿ, ಡಾಕ್ಟರ್ ಚಂದ್ರಶೇಖರ್ DHO ಅಂಡ್ ಪ್ರಭು CEO. ಪ್ರಭುಗಳೇ ನೋಡಿ, ಶುಭ ಕಲ್ಯಾಣ್ ಜಿಲ್ಲಾಧಿಕಾರಿಗಳು, CB ಸುರೇಶ್ ಬಾಬು ಶಾಸಕರು, JDS ಮಾಧುಸ್ವಾಮಿ, ಡಾಕ್ಟರ್ G ಪರಮೇಶ್ವರ್ ಉಸ್ತುವಾರಿ ಸಚಿವರು, ಡಾಕ್ಟರ್ G ಪರಮೇಶ್ವರ್. ಹೋಮ್ ಮಿನಿಸ್ಟರ್ ಕಚೇರಿಯಿಂದ ಕರೆ. ಈ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತು. ಗೃಹ ಮಂತ್ರಿ ಕಚೇರಿಯಿಂದ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಪಾಟ್ಗೆ ಹೋಗುವಂತೆ ಸೂಚಿಸಿದ್ರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಕೂಡಲೇ ಹೋಗುವಂತೆ ಹೇಳಿದ್ರು. ಶಾಸಕ ಸುರೇಶ್ ಬಾಬು ಕೂಡ ಅಲರ್ಟ್ ಆದ್ರು. ಆಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ತಹಶೀಲ್ದಾರ್ ಪುರಂದರ್ ದೌಡು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಪುರಂದರ್ ಆಗಮಿಸಿದ್ರು. ತಹಶೀಲ್ದಾರ್ ಪುರಂದರ್ ಬರೋ ಸುದ್ದಿ ತಿಳಿತಾ ಇದ್ದಂತೆ PDO ಮಂಜುನಾಥ್, VA ಶರಣ್, ಫುಡ್ ಇನ್ಸ್ಪೆಕ್ಟರ್ ಪ್ರಶ್ವಲ್ ಸಾಗರ್, RI ಸಿದ್ದಲಿಂಗಸ್ವಾಮಿ, ಆಹಾರ ಶಿರಸ್ತೇದಾರ್ ಕಿರಣ್, ಉಪ ತಹಶೀಲ್ದಾರ್ ರೇಖಾ, ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂಟ್ರಿ ಕೊಟ್ರು. ಇಡೀ ತಾಲೂಕು ಆಡಳಿತವೇ ಮಧ್ಯಾಹ್ನದಿಂದ ರಾತ್ರಿ ತನಕ ಬೀಡು ಬಿಟ್ಟು ಮನೆಯ ಪರಿಶೀಲನೆ ನಡೆಸಿತು. ಇಡೀ ಕುಟುಂಬದವರಿಂದ ಪಿನ್ ಟು ಪಿನ್ ಮಾಹಿತಿ ಪಡೆದುಕೊಂಡ್ರು. ಎಲ್ಲ ಅಧಿಕಾರಿಗಳು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಹೇಳಿ ನಿಮ್ ಕಷ್ಟನ ಏನಿದೆ ಅಂತೆಲ್ಲ ಮಾತಾಡಿ. ಯಾರು ಬಂದಿದ್ದಾರಾ? ಇಲ್ಲಿ ಕೇಳ್ರಿ. ನಮ್ಮ ಬಂದಿದ್ದಾರಾ? ಅವ್ರ ಹತ್ರ ಇಸ್ಕೊಳ್ಳಪ್ಪ, ತೆಗೆಸ್ಕೊಳ್ಳಿ ಈಗಲೇ ಡಾಮೋನಲ್ಲಿ. ನೀವೇನ್ ಮಾಡ್ತೀವಿ ಅಂದ್ರೆ, ಈ ಹುಡುಗಂದು ಅಂದ್ರೆ ಅಲ್ಲಿಗೆ ಮದರ್ ಆಫ್ ಅವ್ರ ಹೆಸರಲ್ಲಿ ಒಂದು ನೀನೇ ಇನ್ಶಿಯೇಟ್ ತಗೊಂಡು ಗ್ರಾಮ ಒಂದಲ್ಲಿ ಅಪ್ಲಿಕೇಶನ್ ಹಾಕಿಸಿ ಇವತ್ತು ತಪ್ಪಿಟ್ಟು ನಾಳೆ ಒಳಗೆ ಕ್ಲಿಯರ್ ಆಗಬೇಕು. ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ 1. ಆಮೇಲೆ ಈ ತಾಯಿದು ಪೆನ್ಷನ್ ಇಲ್ಲಿ ಇವತ್ತು ಕೂತ್ಕೊಂಡು ರೆಕಾರ್ಡ್ ಮಾಡಿ ನಾಳೆಗೆ ನಾವು ಕ್ಲಿಯರ್ ಮಾಡಬೇಕು. ಆಯ್ತಾ? ಒಂದು ಆಧಾರ್ ಕಾರ್ಡಿಗೆ ನಾನು ಮಾತಾಡ್ತೀನಿ. ನಂಬರ್ ಈಗ ಆಲ್ರೆಡಿ UID ನಂಬರ್ ಇದೆ. ಆ UID ನಂಬರ್ ಏನಾಗಿದೆ ಅನ್ನೋದು ಚೆಕ್ ಮಾಡ್ಕೋಬೇಕು. ಅದು ಚೆಕ್ ಮಾಡೋರ್ಗು ನಾವು ಹೇಳಕ್ ಆಯ್ತಾ? ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಆಯ್ತಾ? ನೆಕ್ಸ್ಟ್ ಈ ತಾಯಿದು ಸಂಧ್ಯಾ ಸುರಕ್ಷಾ ಪೆನ್ಷನ್ಗೆ ರೆಡಿ ಮಾಡಿ ಸ್ವಲ್ಪ. ನೆಕ್ಸ್ಟ್ EM ಒಂದು ನಿಮಿಷ ನೋಡು. EM ವಿಧವಾ ವೇತನಕ್ಕೆ ನಾನು ರೆಕಮೆಂಡ್ ಮಾಡಿ ಮಲ್ಲಿಗೆ 3 ಪೆನ್ಷನ್ ಅಟ್ ಎ ಟೈಮ್ ಆಗಬೇಕು. ವಿಧವಾ ವೇತನಕ್ಕೆ ರೆಕಮೆಂಡ್ ಮಾಡೋ, ಆಮೇಲೆ ಇನ್ನೊಂದು ಸೈಮಲ್ಟೇನಿಯಸ್ ರಿಪೋರ್ಟ್ ಮಾಡೋ, ಮತ್ತೆ ಅದು ಕನ್ವರ್ಟ್ ಮಾಡಿಬಿಟ್ಟು PHPಗೆ ನಾವು ಕ್ಲಿಯರ್ ಮಾಡಿ. ಮನೆಯದು ಈಗ ಆಲ್ರೆಡಿ PDO ಇದ್ದಾರೆ, ಜವಾಬ್ದಾರಿ ವಹಿಸ್ಬೋದು.